ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಎಪಿಸೋಡ್ 48ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇಲ್ಲಿ ನೇನ ಬ್ಲೂಮಿಂಗ್ ಸಿಟಿಗೆ ಟಾಪ್ ಫಸ್ಟ್ ಅಲ್ಲಿ ಬಂದಿರ್ತಾಳೆ. ಸೊ ಅದಕ್ಕೆ ಅವಳು ರೂಮ್ ಒಳಗಡೆ ಹಚ್ಕೊಂಡು ಕೂತಿರ್ತಾಳೆ. ಯಾಕೆಂದ್ರೆ ರಿಪೋರ್ಟರ್ಸ್ ಎಲ್ಲ ಆಚೆಗಡೆ ನೇನಾಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಇಲ್ಲಿ ರೀತು ಹೇಳ್ತಿರ್ತಾಳೆ, ನೇನ ಆಚೆಗಡೆ ನೋಡು, ಎಷ್ಟೊಂದು ರಿಪೋರ್ಟರ್ಸ್ ನಿನ್ನೆ ಇಂಟರ್ವ್ಯೂ ತಗೊಳ್ಳೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಈ ಮಾತನ್ನ ಕೇಳಿ ನೇನ ಹೇಳ್ತಿರ್ತಾಳೆ, ಇಂಟರ್ವ್ಯೂ ಅಂತ ನಾನು ಪಕ್ಕ ಕೊಡ್ತೀನಿ, ಆದ್ರೆ ಇವಾಗ್ಲೇ ಅಲ್ಲ. ಇಲ್ಲ ಅದಕ್ಕೆ ರೀತು ಓ ಅಂತ ಅನ್ಬಿಟ್ಟು ಸುಮ್ನಾಗ್ಬಿಡ್ತಾಳೆ. ಆಗ ನೇನ ಹೇಳ್ತಿರ್ತಾಳೆ, ಕರೆಕ್ಟ್ ಟೈಮಿಂಗ್ ಅಂಡ್ ಪರ್ಫೆಕ್ಟ್ ಸಿಚುವೇಶನ್ಗೋಸ್ಕರ ವೇಟ್ ಮಾಡ್ತಾ ಇದೀನಿ ಅಷ್ಟೇ ಅಂತ ಹೇಳ್ತಿರ್ತಾಳೆ. ನೇನ ಇಂಟರ್ವ್ಯೂ ಎಷ್ಟು ವೈರಲ್ ಆಗಿರುತ್ತೆ ಅಂದ್ರೆ ಅದು ದೀಕ್ಷಿತ್ ಫ್ಯಾಮಿಲಿಗೂ ಕೂಡ ರೀಚ್ ಆಗಿರುತ್ತೆ. ಇಲ್ಲಿ ನೇನ ಅವ್ರ ತಂದೆ ನೇನದು ಇಂಟರ್ವ್ಯೂ ನೋಡ್ತಿರ್ತಾರೆ. ಇಲ್ಲಿಯವರು ಹೇಳ್ತಿರ್ತಾರೆ, ನೇನದು ಇಂಟರ್ವ್ಯೂ ಫುಲ್ ವೈರಲ್ ಆಗಿದೆ, ಅವಳು ಬ್ಲೂಮಿಂಗ್ ಸಿಟಿಯ ಟಾಪ್ ಸ್ಕಾಲರ್ ಆಗಿದ್ದಾಳೆ. ಈ ಮಾತನ್ನ ಕೇಳಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅವ್ರ ಫೋನ್ ನ ತೆಗೆದು ನೇನದು ಇಂಟರ್ವ್ಯೂನ ನೋಡ್ತಿರ್ತಾರೆ. ಇಲ್ಲಿ ಜಿಯಾಗಂತೂ ಫುಲ್ ಕೋಪ ಬರ್ತಿರುತ್ತೆ. ನೇನ ಶರ್ಮಾ, ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ, ನೀನು ನನ್ಗಿಂತ ಮುಂದೆ ಹೆಂಗ್ ಹೋಗೋದಕ್ ಸಾಧ್ಯ? ನನ್ನ ಅವ್ರ ತಾಯಿಗೂ ಕೂಡ ನೇನ ಮಾರ್ಕ್ಸ್ ಬಂದಿರೋದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ಇಲ್ಲಿ ನೇನ ಅವ್ರ ತಂದೆ ನಗ್ತಾ ಹೇಳ್ತಿರ್ತಾರೆ, ನನ್ಗಂತೂ ತುಂಬಾ ಖುಷಿ ಆಗ್ತಿದೆ, ದೀಕ್ಷಿತ್ ಫ್ಯಾಮಿಲಿಯ ಮಗಳು ಇಡೀ ಸಿಟಿಗೆನೆ ಟಾಪ್ ಸ್ಕಾಲರ್ ಆಗಿದ್ದಾಳೆ, ನನ್ಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಇದನ್ನಂತೂ ನಾವು ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ನೇನ ಅವ್ರ ಬ್ರದರ್ಸ್ ಅವ್ಳ ರಿಸಲ್ಟ್ ನ ಚೆಕ್ ಮಾಡಿದ್ಮೇಲೆ ಫುಲ್ ಡಿಸಪಾಯಿಂಟ್ ಆಗ್ತಾರೆ. ಯಾಕೆಂದ್ರೆ ಅವಳಿಗೆ ಅಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ಬಂದಿರೋದು ಅವ್ರಿಗೆ ಇಷ್ಟನೇ ಆಗ್ತಿರಲ್ಲ. ಇಲ್ಲಿ ಜಿಯಾಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವಳು ಫೇಕ್ ಸ್ಮೈಲ್ ಮಾಡ್ಕೊಂಡು ಕೂತಿರ್ತಾಳೆ. ಇಲ್ಲಿ ನೇನ ಅವ್ರ ತಂದೆ ನೇನಗೆ ಕಾಲ್ ಮಾಡ್ತಿರ್ತಾರೆ. ನೇನ ಕೂಡ ಕಾಲ್ ರಿಸೀವ್ ಮಾಡ್ಬಿಟ್ಟು ಹೆಲೋ ಅಂತ ಹೇಳ್ತಾಳೆ. ಆಗ ನೇನ ಅವ್ರ ತಂದೆ ಹೇಳ್ತಾರೆ, ಕಂಗ್ರಾಚುಲೇಷನ್ಸ್ ಮಗಳೇ, ನೀನ್ ಇಷ್ಟೊಂದು ಚೆನ್ನಾಗಿ ಮಾರ್ಕ್ಸ್ ತೆಗ್ದಿರೋದಕ್ಕೆ ನನ್ಗಂತೂ ತುಂಬಾ ಖುಷಿ ಆಯ್ತು. ಅದಕ್ಕೆ ನೇನ ಕೂಡ ಬೇಜಾರಲ್ಲಿ ಹಾ ಸರಿ ಬೇರೆ ಏನಾದ್ರು ಇದೆಯಾ ಅಂತ ಕೇಳ್ತಾಳೆ. ನೇನ, ಈಗ ನೀನು ಇಷ್ಟೊಂದು ಫೇಮಸ್ ಆಗಿದ್ಯಾ, ಯಾಕೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಒಂದು ಇಂಟರ್ವ್ಯೂ ಕೊಡಬಾರ್ದು, ಅದು ಇಲ್ಲೇ ದೀಕ್ಷಿತ್ ಮೆನ್ಷನ್ ಹತ್ರ, ಯಾಕೆಂದ್ರೆ ಪೂರ್ತಿ ದೇಶಕ್ಕೆ ಗೊತ್ತಾಗ್ಲಿ ದೀಕ್ಷಿತ್ ಫ್ಯಾಮಿಲಿ ಎಷ್ಟು ಅಕಾಡೆಮಿಕ್ಲಿ ಸ್ಟ್ರಾಂಗ್ ಅಂತ. ಇಲ್ಲಿ ಅಕಾಡೆಮಿಕ್ ಅಂದ್ರೆ ಇಂಟೆಲಿಜೆನ್ಸ್ ಜಾಸ್ತಿ ಇರ್ತಾರಲ್ಲ ಅವರಿಗೆ ಆತರ ಹೇಳ್ತಾರೆ. ಈ ಮಾತನ್ನ ಕೇಳಿ ನೇನ ಅವಳ ಮನ್ಸಲ್ಲಿ ಅವಳೆ ಹೇಳ್ಕೊತಿರ್ತಾಳೆ, ಕೊನೆಗೋ ಮೀನು ಗಾಳಕ್ಕೆ ಸಿಗಾಕೊತ್ತು ಅಂತ. ಇಲ್ಲಿ ನೇನ ಹೇಳ್ತಿರ್ತಾಳೆ, ಸರಿ ಆಯ್ತು ಇಂಟರ್ವ್ಯೂ ಕೊಡೋಣ ಅಂತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.